ಜೀವನದಲ್ಲಿ ನಾವು ತುಂಬಾ ಜನರನ್ನು ಭೇಟಿ ಆಗ್ತೀವಿ. ನೀವು ಇಂಥ ತುಂಬಾ ಜನರನ್ನು ಭೇಟಿ ಮಾಡಿರಬಹುದು. ಯಾರು ತಾವು ತಮ್ಮನ್ನೇ ಸೋತೋರು ಅನ್ಕೊಂಡವ್ರನ್ನ, ನಿರಾಶರಾಗಿರೋರು. ಅವ್ರು ಈಗಾಗಲೇ ಅನ್ಕೊಂಡ್ಬಿಟ್ಟಿರ್ತಾರೆ ಈ ಜೀವನದಲ್ಲಿ ಅವರಿಂದ ಏನೂ ಕೆಲಸ ಆಗೋದೇ ಇಲ್ಲ ಅಂತ, ಅವ್ರಿಗೇನು ಮಾಡೋಕೆ ಆಗಲ್ಲ ಅಂತ, ಯಾವ ಕೆಲಸಕ್ಕೂ ಅವ್ರ ಲಾಯಕ್ಕೆ ಇಲ್ಲ ಅಂತ. ಆದ್ರೆ ಹಾಗೇನೂ ಇರಲ್ಲ. ಈ ಪ್ರಪಂಚದಲ್ಲಿ ಲಾಯಕ್ಕಲ್ಲ ಅನ್ನುವಂಥದ್ದು ಏನೂ ಇರೋದಿಲ್ಲ. ಒಂದೇ ಒಂದು ಅಕ್ಷರನೂ ಇಲ್ಲ, ಯಾವುದೋ ಮಂತ್ರದ ಭಾಗ ಆಗದೆ ಇರುವಂಥದ್ದು. ಒಂದೇ ಒಂದು ಗಿಡಮೂಲಿಕೆನೂ ಇಲ್ಲ, ಔಷಧಿ ಅಲ್ಲದೆ ಇರುವಂಥದ್ದು. ಯಾವುದೇ ಒಂದು ವಿಷಾನೂ ಇಲ್ಲ, ಅಗತ್ಯ ಬಂದಾಗ ಅಮೃತ ಆಗದೆ ಇರುವಂಥದ್ದು. ಇದೇ ರೀತಿ ನೋಡಿದ್ರೆ ಯಾವ ವ್ಯಕ್ತಿಯೂ ಅಯೋಗ್ಯ ಆಗಿರೋದಿಲ್ಲ. ಅವನನ್ನ ಅಯೋಗ್ಯನನ್ನಾಗಿ ಮಾಡೋದೇ ಅವನ ಯೋಚನೆ. ಅದಕ್ಕೆ ನಿಮ್ಮನ್ನು ನೀವು ತಿಳ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗತ್ತೆ ನೀವೇನು ಅಂತ. ನಿಮ್ಮ ಅಂತರಾತ್ಮನ ಎಬ್ಬಿಸಿ. ಆಗ ಯಾವ ಪ್ರಪಂಚದ ಮೂಲದಲ್ಲಿ ಅನುಭವ ಇದೆ ಅನ್ನೋದನ್ನ ನೀವೇ ನೋಡ್ತೀರ. ಆ ಪ್ರಪಂಚದಲ್ಲಿ ನಿರಾಶೆ, ಹತಾಶೆ ಮತ್ತು ಸೋಲಿನಂತಹ ಭಾವಗಳಿಗೆ ಅಸ್ತಿತ್ವನೇ ಇಲ್ಲ ಅಂತ. ರಾಧೇ ರಾಧೆ.